ವಾರ್ತೆಗಳ ಪ್ರಾಯೋಜಕರು ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Sri Krishna Academy PU College. Only success, nothing else. COVID-19 infections combat ready campus. Admissions open for 2020-21. ಕಲಿಯಲು 100 ಕೋರ್ಸ್. ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್. ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. सारा बाजार नेताजी रोड रायचूर. मोबाइल नंबर 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಳಾಸ ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ಬಾಕಿ ಕಾಮಗಾರಿ ಸರ್ವೆಗೆ ಆಕ್ಷೇಪ. ಅಧಿಕಾರಿಗಳೊಂದಿಗೆ ವಾಗ್ವಾದ. ಸರ್ವೆ ಆರಂಭ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಸಮ್ಮತಿ. ಅಧಿವೇಶನದಲ್ಲಿ ಮೀಸಲಾತಿ ಅಂಗೀಕರಿಸಲು ಒತ್ತಾಯಿಸಿ ಸೆಪ್ಟೆಂಬರ್ 25ರಂದು ರಾಜ್ಯ ಬಂದ್. ಅಂಬಣ್ಣ ಆರೋಲಿ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ. 135 ಜನರಲ್ಲಿ ಕೊರೋನಾ ಸೋಂಕು ದೃಢ. ಬಿಎಲ್ಒಗಳನ್ನು ಕೈಬಿಡಲು ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ. ಕಲ್ಮಲ ಶ್ರೀ ಕರೆಪ್ಪ ತಾತನ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿಗೆ ಶಾಸಕ ಬಸನಗೌಡ ದದ್ದಲ್ ಭೂಮಿ ಪೂಜೆ. ಅತಿಥಿ ಶಿಕ್ಷಕರಿಗೆ ಕೋವಿಡ್ ವಿಶೇಷ ಪ್ಯಾಕೇಜ್ ಹಾಗೂ ಸೇವಾ ಭದ್ರತೆ ಒದಗಿಸಲು ಆಗ್ರಹಿಸಿ ಮನವಿ. ವಾರ್ಡ್ ನಂಬರ್ 4ರಲ್ಲಿ ಮೂಲ ಸೌಲಭ್ಯ ಮರೀಚಿಕೆ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಮುಖಂಡರಿಂದ ಮನವಿ. ಮತ್ತು ಮಾನ್ವಿ ತಾಲೂಕಿನ ಹರನಹಳ್ಳಿ ಬಳಿ ನದಿಯಲ್ಲಿ ನಾಪತ್ತೆಯಾದ ಯುವಕನ ಶವ ಪತ್ತೆ. ವಾರ್ತೆಗಳ ವಿವರ. ಮಂತ್ರಾಲಯದಿಂದ ಆರ್ಟಿಒ ವೃತ್ತದವರೆಗೆ ಬಾಕಿ ಇರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸರ್ವೆ ಕಾರ್ಯವನ್ನು ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಸರ್ವೆ ಕಾರ್ಯ ಆರಂಭಿಸಿದ್ದಾರೆ. ಮಂತ್ರಾಲಯದಿಂದ ಆರ್ಟಿಒ ವೃತ್ತದವರೆಗಿನ ಬಾಕಿ ಇರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸರ್ವೆ ಕಾರ್ಯವನ್ನು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ಮಧ್ಯೆ ಸರ್ವೆ ಕಾರ್ಯ ಆರಂಭಿಸಿದ್ದಾರೆ. ಮಂತ್ರಾಲಯದಿಂದ ಆರ್ಟಿಒ ವೃತ್ತದವರೆಗೆ ಸುಮಾರು 36 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ. ಆದರೆ ಮಂತ್ರಾಲಯದಿಂದ ತುಂಟಾಪುರ ಗ್ರಾಮದವರೆಗೆ ರಸ್ತೆಯು ಬಹುತೇಕ ಪೂರ್ಣಗೊಂಡಿದೆ. ಆದರೆ ತುಂಟಾಪುರದಿಂದ ಆರ್ಟಿಒ ವೃತ್ತದವರೆಗೆ ರಸ್ತೆ ಕಾಮಗಾರಿ ಬಾಕಿ ಇರುವುದರಿಂದ ಇಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳ ಸರ್ವೆ ಮಾಡಿ ರಸ್ತೆ ಕಾಮಗಾರಿ ಆರಂಭಿಸಲು ಆಗಮಿಸಿದ್ದರು. ಆದರೆ ಈ ರಸ್ತೆ ವ್ಯಾಪ್ತಿಯಲ್ಲಿ ಬರುವ ಸ್ಥಳದ ಮಾಲೀಕ ಯಂಕಣ್ಣ ಯಾದವ್ ಅವರು ಆಕ್ಷೇಪ ವ್ಯಕ್ತಪಡಿಸುವ ಮೂಲಕ ಸರ್ವೆ ಕಾರ್ಯ ಸ್ಥಗಿತಗೊಂಡಿತು. ನಂತರ ಅಧಿಕಾರಿಗಳು ಸಮಜಾಯಿಸುವ ಮೂಲಕ ಸರ್ವೆ ನಡೆಯಿತು. ಕಳೆದ ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ರಾಷ್ಟ್ರೀಯ ಹೆದ್ದಾರಿ ಬಾಕಿ ಕಾಮಗಾರಿ ಶೀಘ್ರ ಕೈಗೆತ್ತಿಕೊಂಡು ಪೂರ್ಣಗೊಳಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಇತ್ತೀಚೆಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದರು. ಅವರ ಸೂಚನೆ ಮೇರೆಗೆ ಇಂದು ಸರ್ವೆ ಕಾರ್ಯ ಆರಂಭಿಸುವ ಸಂದರ್ಭದಲ್ಲಿ ಸ್ಥಳದ ಮಾಲೀಕರು ಆಕ್ಷೇಪ ವ್ಯಕ್ತಪಡಿಸಿ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನಡೆಯಿತು.
ಕೆಲಸಕ್ಕೆ ಬಂದು ಶೂಟ್ ಮಾಡ್ರಿ ಹಾಂ ಕೆಲಸ ನಡೆದ ಇಲ್ಲಿ ₹1 ಕೊಟ್ಟಿಲ್ಲ, ಕೆಲಸ ಕಂಪ್ಲೀಟ್ ಮಾಡ್ಯಾರ. ಅವ್ರು ಹೆಂಗದ ಅಲ್ಲಿಗೆ ಇಲ್ಲಿಗೆ ಯಾರ್ಯಾರು ಏನಿಲ್ಲ ಇಲ್ಲಿ ಹೇಳ, ಇಲ್ಲಿಂದ MLAಗಳು MP ಗಳು ಎಲ್ಲ ಆಫೀಸರ್ಸು ಎಲ್ಲ ಲೂಟಿ ಇದು. ಹೊಸಪೇಟೆ ಎಇ ಕೆ ರಮೇಶ್ ಅವರು ಭೂಮಿ ನಿಮಗೆ ಸೇರಿದೆ ಎನ್ನುವುದರ ಬಗ್ಗೆ ಸೂಕ್ತ ದಾಖಲಾತಿ ಇದ್ದರೆ ಪರಿಹಾರ ನೀಡುವುದಾಗಿ ಅಧಿಕಾರಿಯ ವಾದವಾಗಿದೆ. ಆದರೆ ಮಾಲೀಕರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಲೀಕ ಯಂಕಣ್ಣ ಯಾದವ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭಿಸುವ ಮುನ್ನ ಭೂ ಸ್ವಾಧೀನಪಡಿಸಿಕೊಂಡಿರುವ ಭೂ ಮಾಲೀಕರಿಗೆ ಸೂಕ್ತ ಪರಿಹಾರ ನೀಡಿದ ನಂತರ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸೂಚಿಸಲಾಗಿತ್ತು. ಆದರೆ ಪರಿಹಾರ ನೀಡದ ಕಾರಣ ಹೈಕೋರ್ಟ್ ಮೊರೆ ಹೋಗಿ ಪರಿಹಾರ ನೀಡಿದ ನಂತರವೇ ಸರ್ವೆ ಆರಂಭಿಸುವಂತೆ ಕೋರ್ಟ್ ಆದೇಶ ನೀಡಿದೆ. ಆದರೆ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಆದೇಶವನ್ನು ಉಲ್ಲಂಘಿಸಿ ಸರ್ವೆ ಕಾರ್ಯ ಆರಂಭಿಸಿರುವುದು ಖಂಡನೀಯ. ಜಿಲ್ಲಾಡಳಿತ ಪೊಲೀಸ್ ಭದ್ರತೆಯನ್ನು ಸರ್ವೆ ಆರಂಭಿಸಿದೆ. ಇತ್ತೀಚೆಗೆ ತಾಲೂಕಿನ ಯರಗೇರ ಗ್ರಾಮದ ದುರ್ಗೇಶ್ ಎಂಬ ರೈತರ ಸ್ಥಳವನ್ನು ಕಬಳಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಆದರೆ ಪರಿಹಾರ ಕೇಳಿದ ರೈತರನ್ನು ಜೈಲಿನಲ್ಲಿ ಹಾಕಿ ಕಾಮಗಾರಿ ನಡೆಸುವ ಮೂಲಕ ದೌರ್ಜನ್ಯ ಎಸಗಿದ್ದಾರೆಂದು ಆರೋಪಿಸಿದರು. ಹೈಕೋರ್ಟ್ ಆದೇಶ ಆಗಿದೆ, ಸ್ಪಷ್ಟವಾಗಿ ಅಳತೆ ಮಾಡಿ ದುಡ್ಡು ಕೊಟ್ಟು ಕೆಲಸ ಮಾಡಬೇಕಂತ. ಈಗ SLO ಆಫೀಸರು ಇನ್ನು ಉಳಿದಿದ್ದು ಪೊಲೀಸರು ಜಿಲ್ಲಾಡಳಿತ ದೌರ್ಜನ್ಯದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೆ ಜಿಲ್ಲಾಡಳಿತ ಮತ್ತು ಪೊಲೀಸರು. ಇಲ್ಲಿ ನಮ್ಮದು ಸುಮಾರು 10 ಸರ್ವೆ ನಂಬರ್ ಬರ್ತಾ ಇದೆ. 10 ಸರ್ವೆ ನಂಬರು ಹೈಕೋರ್ಟ್ನಲ್ಲಿ 1 ವರ್ಷ ಆಗಿ ಎಲ್ಲ ಇದಾಗಿ ಅವರು ಅಬ್ಜೆಕ್ಷನ್ ಮಾಡಿದ್ರು. ಎಲ್ಲ ಆದಮೇಲೇನೋ ಆದೇಶ ಆಗಿದೆ, ಹೈಕೋರ್ಟ್ ಆದೇಶ ಆಗಿದೆ. ಪರಿಹಾರ ಅದ್ರ ಸ್ಕ್ವೇರ್ ಫೀಟ್ ಪ್ರಕಾರ ಸಬ್ ರಿಜಿಸ್ಟರ್ ರೇಟ್ ಏನಿರ್ತದೆ ಅದ್ರ ಪ್ರಕಾರ ನಾರ್ಮ್ಸ್ ಪ್ರಕಾರ ಪರಿಹಾರ ಹೋಗುತ್ತೆ. ಆದರೂ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯವನ್ನು ಪ್ರಾರಂಭಿಸಿದರು. ವಿವಿಧ ಠಾಣೆಗಳ ಪೊಲೀಸರು ಬಂದೋಬಸ್ತ್ ಮಾಡಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನು ಆಧರಿಸಿ ರಾಜ್ಯ ಸರ್ಕಾರ ವರ್ಗೀಕರಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿ ಸೆಪ್ಟೆಂಬರ್ 25ರಂದು ರಾಜ್ಯ ಬಂದ್ಗೆ ನಿರ್ಧರಿಸಲಾಗಿದೆ ಎಂದು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಸಮನ್ವಯ ಸಮಿತಿ ಗೌರವಾಧ್ಯಕ್ಷ ಅಮ್ಮಣ್ಣ ಅರೋಲ್ಕರ್ ಹೇಳಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಆಧರಿಸಿ ರಾಜ್ಯ ಸರ್ಕಾರ ವರ್ಗೀಕರಣಕ್ಕೆ ಮುಂದಾಗುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 25ರಂದು ರಾಜ್ಯ ಬಂದ್ಗೆ ನಿರ್ಧರಿಸಲಾಗಿದೆ ಎಂದು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಸಮನ್ವಯ ಸಮಿತಿ ಗೌರವಾಧ್ಯಕ್ಷ ಅಮ್ಮಣ್ಣ ಅರೋಲಿಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2014ರಲ್ಲಿ ಆಂಧ್ರಪ್ರದೇಶದ ಇವಿ ಚೆನ್ನಯ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಶೇಕಡಾ 15 ಮೀಸಲಾತಿಯನ್ನು ವರ್ಗೀಕರಣಗೊಳಿಸುವುದು ಅಸಿಂಧು ಎಂದು ಅಂದಿನ ನ್ಯಾಯಮೂರ್ತಿಗಳಾಗಿದ್ದ ಸಂತೋಷ್ ಹೆಗಡೆ ಒಳಗೊಂಡ 5 ಜನರ ಸಂವಿಧಾನ ಪೀಠ ಅಭಿಪ್ರಾಯಪಟ್ಟಿತು. ಆದರೆ ಪಂಜಾಬ್, ಹರಿಯಾಣ ರಾಜ್ಯಗಳು ಮೇಲ್ಮನವಿ ಸಲ್ಲಿಸಿದ್ದವು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ನೇತೃತ್ವದ ಪಂಚಪೀಠ ತೀರ್ಪು ನೀಡಿ ಒಳ ಮೀಸಲಾತಿ ವರ್ಗೀಕರಣ ಅವಶ್ಯಕವಾಗಿದ್ದು ರಾಜ್ಯ ಸರ್ಕಾರಗಳು ತೀರ್ಮಾನಿಸುವಂತೆ ಸೂಚಿಸಿರುವುದು ಕಳೆದ 20 ವರ್ಷಗಳಿಂದ ನಡೆದ ಹೋರಾಟಕ್ಕೆ ಧ್ವನಿ ಬಂದಂತಾಗಿದೆ. ಸಂವಿಧಾನ ಪರಿಚ್ಛೇದ 341(2) ಪ್ರಕಾರವೇ ಒಳ ಮೀಸಲಾತಿ ವರ್ಗೀಕರಣ ಮಾಡಿರುವುದರಿಂದ ಯಾವುದೇ ತುಚ್ಚಿ ಬರುವುದಿಲ್ಲ ಎಂದು ಅಭಿಪ್ರಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ನಲ್ಲಿ ನಡೆಸಲು ಉದ್ದೇಶಿಸಿರುವ ವಿಧಾನಸಭೆ ಅಧಿವೇಶನದಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದರು. ಇವಿ ಚೆನ್ನಯ್ಯ ವರ್ಸಸ್ ಆಂಧ್ರಪ್ರದೇಶ ಅನ್ನೋ ಜಡ್ಜ್ಮೆಂಟ್ನ ಪ್ರಕರಣದ ಹಿನ್ನೆಲೆಯಲ್ಲಿ
ರಚನೆಗೊಂಡಿರ್ತಕ್ಕಂಥ ಸಂತೋಷ್ ಹೆಗಡೆಯವರ ನೇತೃತ್ವದ ಪಂಚಪೀಠ 2004 ಅಕ್ಟೋಬರಲ್ಲಿ ಅಸಿಂಧು ಅನ್ನೋ ತೀರ್ಪನ್ನು ಪ್ರಕಟಿಸಿರೋದ್ರಿಂದ ಇಡೀ ಭಾರತದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಈ ಒಂದು ವಿ ಚೆನ್ನಯ್ಯ ವರ್ಸಸ್ ಆಂಧ್ರಪ್ರದೇಶ್ ಪ್ರಕರಣವನ್ನು ಕೈಗೆತ್ತಿಕೊಂಡು ರಾಜ್ಯದ ಹಲವಾರು ಸರ್ಕಾರಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳು ಮೇಲ್ಮನವಿಯನ್ನು ಸಲ್ಲಿಸಿರೋದ್ರಿಂದ ದಿನಾಂಕ 27ರಂದು ಈ ತಿಂಗಳ ಅರುಣ್ ಮಿಶ್ರರವರ ನೇತೃತ್ವದ ಪಂಚಪೀಠ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು ನೀಡಿರ್ತಕ್ಕಂಥದ್ದು ತಾವೆಲ್ಲರೂ ಪತ್ರಿಕೆಗಳ ಮೂಲಕ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀವಿ. ಈ ಒಂದು ಸುಪ್ರೀಂ ಕೋರ್ಟ್ನ ಪಂಚಪೀಠದ ತೀರ್ಪನ್ನು ಇಡೀ ಕರ್ನಾಟಕದ ಅಸ್ಪೃಶ್ಯ ಸಮುದಾಯಗಳ ಪರವಾಗಿ ನಾವು ಸ್ವಾಗತಿಸ್ತೀವಿ. ಅದೇ ಸಂದರ್ಭದಲ್ಲಿ ಈ ತೀರ್ಪನ್ನು ಸುಮಾರು 78 ಪುಟಗಳ ತೀರ್ಪನ್ನು ಅರುಣ್ ಮಿಶ್ರರವರ ಪೀಠ ಸ್ಪಷ್ಟಪಡಿಸಿದೆ. ಅದರ ತೀರ್ಮಾನ ಇಷ್ಟೇ: ಇದುವರೆಗೆ ಸಂತೋಷ್ ಹೆಗಡೆಯವರು ಎಸ್ಸಿಗಳಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಒಂದೇ ಗುಂಪಿಗೆ ಸೇರಿದವಾಗಿರೋದ್ರಿಂದ ಹೋಮೋಜೆನಿಯಸ್ ಕ್ಯಾಟಗರಿ ಆಗಿರೋದ್ರಿಂದ ಅದನ್ನು ಉಪವಿಭಾಗೀಕರಿಸೋದು ಅಥವಾ ವರ್ಗೀಕರಿಸೋದು ಕಾನೂನಿಗೆ ಚ್ಯುತಿ ತರ್ತದೆ. 341/2ಕ್ಕೆ ಒಂದು ಭಂಗ ತರ್ತಕ್ಕಂಥ ಕ್ರಿಯೆ ಆಗಿರೋದ್ರಿಂದ ಇದು ಅಸಿಂಧು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಅರುಣ್ ಮಿಶ್ರರವರ ಒಂದು ಸಮರ್ಥನೆ, ಅವರ ವಾದದ ಪರಿಣಾಮ ಬಹಳ ಸ್ಪಷ್ಟವಾಗಿ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕಳೆದ 15 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪ್ರಕ್ರಿಯೆ ಅದು 341/2ಕ್ಕೆ ಯಾವುದೇ ರೀತಿಯಲ್ಲಿ ಅಟ್ರಾಕ್ಟ್ ಆಗಲ್ಲ. ಯಾಕಂದರೆ 341/2 ಒಂದು ಜಾತಿಯನ್ನು ಸೇರ್ಪಡೆ ಅಥವಾ ಪರಿಷ್ಕೃತ ಮಾಡ್ತಕ್ಕಂಥದ್ದು ಅಥವಾ ಬಿಡ್ತಕ್ಕಂಥದ್ದಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೀಸಲಾತಿ ವರ್ಗೀಕರಣ ಬೇಡಿಕೆ ಇರ್ತಕ್ಕಂಥ 15% ರಿಸರ್ವೇಷನನ್ನು ಆಯಾ ಜಾತಿ ಜನಸಂಖ್ಯೆಗಳ ಅನುಗುಣವಾಗಿ ವಿಶೇಷವಾಗಿ ಅದನ್ನು ಅವಕಾಶ ವಂಚಿತ, ಸೌಲಭ್ಯ ವಂಚಿತ ಜನಾಂಗಗಳ ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಿನ್ನೆಲೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿಭಾಗೀಕರಿಸೋದು ಅದು ಯಾವುದೇ ರೀತಿಯಲ್ಲಿ ಅಪರಾಧ ಆಗಂಗಿಲ್ಲ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಾತ್ಮಕವಾಗಿ ಮೀಸಲಾತಿಯನ್ನು ಜಾರಿ ಮಾಡತಕ್ಕಂಥ ಅಧಿಕಾರ ಕೊಟ್ಟಿರೋದ್ರಿಂದ ಈ ಮೀಸಲಾತಿ ವರ್ಗೀಕರಣ ಪ್ರಕ್ರಿಯೆಯನ್ನು ಕೂಡ ರಾಜ್ಯ ಸರ್ಕಾರವೇ ಸ್ವತಂತ್ರವಾಗಿ ಚಲಾಯಿಸ್ತಕ್ಕಂಥ ಪರಿಮಾಣಕಾರ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿರೋದು ಇಡೀ ಕರ್ನಾಟಕದಷ್ಟೇ ಅಲ್ಲ, ಇಡೀ ದೇಶದ ಅಸ್ಪೃಶ್ಯ ಸಮುದಾಯಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಉಸಿರು ಬಂದಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಾಜ ಕಲ್ಯಾಣ ಸಚಿವರಾಗಿರುವ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇವರಿಗೆ ಚರ್ಚಿಸಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಕೂಡಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಸ್ಪೃಶ್ಯ ಜಾತಿಗಳಿಗೆ ನ್ಯಾಯ ಒದಗಿಸಬೇಕೆಂದರು. ರಾಜ್ಯದ ಎಲ್ಲ ಜಿಲ್ಲೆಗಳ ಅಸ್ಪೃಶ್ಯ ಸಮುದಾಯಗಳ ಮುಖಂಡರು ಚರ್ಚಿಸಿದ್ದ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ರಾಜ್ಯ ಬಂದ್ಗೆ ನಿರ್ಧರಿಸಲಾಗಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸುವುದು ಬಾಕಿ ಇದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದು ಕೂಡಲೇ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕೆಂದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ಈಗಾಗಲೇ ಈ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ಕೊಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಸಹ ಈ ತೀರ್ಪಿನ ಬಗ್ಗೆ ಸ್ವಾಗತ ಮಾಡಿದರೆ ಸರ್ಕಾರ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿದೆ. ಆದರೆ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಅಥವಾ ತಾವು ಅಧಿಕಾರದಲ್ಲಿದ್ದಾಗ ಇದನ್ನು ಮಾಡ್ತೀವಿ ಅಂತ 2 ತಿಂಗಳು ಗಡುವು ತಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾತ್ರ ಇದುವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೇ ಇರತಕ್ಕಂಥದ್ದು ನಮಗೆ ಒಂದಷ್ಟು ಮಟ್ಟಿಗೆ ಅನುಮಾನ ತಂದಿದೆ. ಆದ್ದರಿಂದ ಸೆಪ್ಟೆಂಬರ್ 21ರಿಂದ ಸೆಪ್ಟೆಂಬರ್ 31ರವರೆಗೆ ರಾಜ್ಯ ಸರ್ಕಾರದ ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಇಡೀ 224 ಜನ ಶಾಸಕರು ಪಕ್ಷಾತೀತವಾಗಿ ಈ ತೀರ್ಮಾನವನ್ನು ಬೆಂಬಲಿಸತಕ್ಕಂಥ ಅನಿವಾರ್ಯತೆಯನ್ನು ಮತ್ತೊಂದು ಸಾರಿ ನಾವು ಒತ್ತಿ ಹೇಳೋದ್ರ ಜೊತೆಗೆ ಇದರ ವಿರುದ್ಧ ಮಾತಾಡ್ತಕ್ಕಂಥ ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ ಕೂಡ ಸಂವಿಧಾನ ನಿಂದನೆಗೆ ಗುರಿಯಾಗ್ತಾನನ್ನು ತಿಳಿಸ್ತಾ ರಾಜ್ಯ ಸರ್ಕಾರ ಮುಂದಿನ ಅಧಿವೇಶನದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ತೀರ್ಪನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಾಗಬೇಕನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸದಾಶಿವ ಆಯೋಗದ ವರದಿಯ ಮುಖ್ಯ ಕಾರಣಭೂತರಾಗಿರ್ತಕ್ಕಂಥ ತಜ್ಞರಾಗಿರ್ತಕ್ಕಂಥ ಸದಾಶಿವರವರು ಕೂಡ ಇತ್ತೀಚೆಗೆ ಹಿಂದೂ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆ ಆಗಬೇಕಂತದ್ದು ಒಂದು ಅಂಶ ಆಗಿದ್ರು ಕೂಡ ಇವತ್ತು ನೀಡಿರ್ತಕ್ಕಂಥ ತೀರ್ಪನ್ನು ಆಧರಿಸಿ ಈ ವರದಿಯನ್ನು ಯಾವುದೇ ಕಾರಣಕ್ಕೆ ಪೆಂಡಿಂಗ್ ಇರಲಾದರೆ
ಕೇಂದ್ರ ಸರ್ಕಾರದ ಕ್ರಮಕ್ಕೆ ಅಥವಾ ರಾಜ್ಯ ಸರ್ಕಾರದ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಉಚಿತ, ಯಾವ ರೀತಿಯಲ್ಲಿ ಇದನ್ನ ವಿಳಂಬ ಮಾಡ್ತಕ್ಕಂಥದ್ದು ನ್ಯಾಯಸಮ್ಮತ ಅನ್ನೋದನ್ನು ಮತ್ತೊಂದು ಸಾರಿ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕಾಂಗ್ರೆಸ್, ಬಿಜೆಪಿ ಪ್ರತಿಪಕ್ಷಗಳು ಕೂಡ ಒಮ್ಮತದಿಂದ ಈ ತೀರ್ಪಿನ ಅಂಗೀಕಾರಕ್ಕೆ, ಅನುಷ್ಠಾನಕ್ಕೆ ಮುಂದಾಗಬೇಕನ್ನೋ ಆಗ್ರಹ ನಮಗಾಗಿದೆ. ಸರ್ಕಾರ ಈ ಹಿನ್ನೆಲೆಯಲ್ಲಿ ಕ್ರಮ ತೆಗೆದುಕೊಳ್ಳಲು ಅವರ ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು ಪರಮಾಧಿಕಾರ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಶಾಸನಬದ್ಧವಾಗಿರ್ತಕ್ಕಂಥ ಅಧಿಕಾರ. ಇದನ್ನು ಬಿಟ್ಟು ಮತ್ತೆ ನಿರ್ಲಕ್ಷ್ಯ ವಹಿಸಿ ಪ್ರಭಾವಿ ರಾಜಕಾರಣಗಳ ಅಥವಾ ಇಂಟರ್ನಲ್ ಹಿತಾಸಕ್ತಿಗಳ, ಪಟ್ಟಭದ್ರಿತಾಸಕ್ತಿಗಳ ಆಶಯವನ್ನ ಓಲೈಸತಕ್ಕಂಥ ಪ್ರಕ್ರಿಯೆ ನಡೆದರೆ ಅದಕ್ಕೆ ಸರ್ಕಾರವೇ ನೇರ ಜವಾಬ್ದಾರಿ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇಡೀ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಇಡೀ ರಾಜ್ಯದಾದ್ಯಂತ ಮತ್ತೊಂದು ಸಾರಿ ನಮ್ಮ ನ್ಯಾಯಮೂರ್ತಿ ಎ. ಸದಾಶಿವ ವರದಿ ಹೋರಾಟ ಸಮನ್ವಯ ಸಮಿತಿಯಿಂದ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸೆಪ್ಟೆಂಬರ್ 25ಕ್ಕೆ ಇಡೀ ರಾಜ್ಯದಾದ್ಯಂತ ಒಂದು ಬಂಧನ ಆಚರಿಸತಕ್ಕಂಥ ಒಂದು ತೀರ್ಮಾನವನ್ನು ಇಲ್ಲಿ ಬೆಂಗಳೂರಿನ ಸಂಘಟನೆಗಳು ತಂದುಕೊಂಡಿದ್ದಾರೆ. ಇನ್ನು ಇದರ ವಿಷಯವಾಗಿ ನಮ್ಮ ಎಲ್ಲ ಸಮುದಾಯಗಳ ಜೊತೆಗೆ ಚರ್ಚೆ ಮಾಡೋದ್ರ ಮೂಲಕ ಈ ಒಂದು ಅನುಷ್ಠಾನದ ಹೋರಾಟಕ್ಕೆ ರಾಯಚೂರು ಜಿಲ್ಲೆಯಿಂದ ಹೆಚ್ಚಿನ ಒಂದು ಚಾಲನೆ ಕೊಡ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಂಆರ್ಎಚ್ಎಸ್ ಜಿಲ್ಲಾಧ್ಯಕ್ಷ ಜೆ. ಅಬ್ರಾಹಂ ಹೊನ್ನಟಗಿ, ಕೆಪಿ ಅನಿಲ್ ಕುಮಾರ್, ಹೇಮರಾಜ್ ಅಸ್ಕಿಹಾಳ್, ರಾಘವೇಂದ್ರ ಬೋರೆಡ್ಡಿ, ಜನಾರ್ದನ್ ಹಳ್ಳಿ ಬೆಂಚಿ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ 135 ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಿದ್ದು ರಾಯಚೂರು 62, ದೇವದುರ್ಗ 12, ಲಿಂಗಸೂರು 22, ಮಾನ್ವಿ 18, ಸಿಂಧೂರು 21 ಪ್ರಕರಣ ವರದಿಯಾಗಿವೆ. ಜಿಲ್ಲೆಯಲ್ಲಿ 135 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. ರಾಯಚೂರು 62, ದೇವದುರ್ಗ 12, ಲಿಂಗಸೂರು 22, ಮಾನ್ವಿ 18, ಸಿನ್ನೂರು 21 ಪ್ರಕರಣಗಳು ವರದಿಯಾಗಿವೆ. 1297 ಜನರ ಪರೀಕ್ಷೆ ಮಾಡಲಾಗಿದ್ದು 1162 ನೆಗೆಟಿವ್ ವರದಿ ಬಂದಿದ್ದು 135 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ರಾಯಚೂರು ನಗರದ ಮಡ್ಡಿಪೇಟೆ, ಮಕ್ತಲ್ಪೇಟೆ, ಗದಾರ್, ರಿಮ್ಸ್, ಪೊಲೀಸ್ ಕ್ವಾರ್ಟರ್ಸ್, ಚಿಕ್ಸುಗೂರು, ಶಕ್ತಿನಗರ, ಬುಳ್ಳಾಪೂರು, ಗಣದಿನ್ನಿ, ಸೂಗಪ್ಪ ಟವರ್, ಕೃಷ್ಣಗಿರಿ ಹಿಲ್ಸ್, ಮಾಣಿಕ್ ಪ್ರಭು ಲೇಔಟ್, ಗುಂಜಳ್ಳಿ, ಗಾಂಧಾಳ್, ಮಾಮಿಡಿದೊಡ್ಡಿ, ಅಸ್ಕಿಹಾಳ್, ಮಂಗಳವಾರಪೇಟೆ, ಐಡಿಎಸ್ಎಂಟಿ ಲೇಔಟ್, ಸಿಂಧನೂರು, ರೌಡ್ಕುಂದ, ರೈತನಗರ್ ಕ್ಯಾಂಪ್, ರಂಗಾಪುರ್, ಜಾಲಿಹಾಳ, ದೇವರಗುಡಿ, ಜವಳಗೇರ, ಕುಲ್ಕುಂದ, ಮಾನ್ವಿ ತಾಲೂಕಿನ ಹೀರಾ, ಪೋತ್ನಾಳ್, ನೀರ್ಮಾನ್ವಿ, ಜಯನಗರ್, ಸಿರ್ವಾರ್, ಆರೋಲಿ, ಲಿಂಗ್ಸ್ಕೂರಿನ ಸಾಗರ್ ಕ್ಯಾಂಪ್, ಅಮದಿಹಾಳ, ಹಟ್ಟಿ ಚಿನ್ನದಗಣಿ, ಬಯಾಪುರ್, ಕಸ್ಬಾ ಲಿಂಗ್ಸ್ಗೂರು, ನಾಗರಾಳ, ಅಂಕುಶ್ ದೊಡ್ಡಿ, ಮಸ್ಕಿ, ಮಟ್ಟೂರು, ದೇವದುರ್ಗ ತಾಲೂಕಿನ ನಾಗರಾಳ, ಹಿರೇಬುದೂರ್, ಹೆಚ್ಎನ್ ತಾಂಡ, ಸರೋಜಿನಿ ಓಣಿ, ಮುಕ್ನಾಳ ಗ್ರಾಮಗಳಲ್ಲಿ ಸೋಂಕು ಪತ್ತೆಯಾಗಿದೆ. ಈಗ ಜಾಹೀರಾತು. Sri Krishna Academy PU College. Only success, nothing else. Our own customized web-based online education app for streaming learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS. PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ: ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್. DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್. DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. DDT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ. ಸಿಟಿ ಸ್ಕ್ಯಾನ್, MRI, ಎಕ್ಸ್ರೇ, USG, DXA ಸ್ಕ್ಯಾನ್ ಎಕ್ಸೆಟ್ರಾ. SSLC PUC ಪಾಸಾದ OBC, SC ST ಮೈನಾರಿಟಿ ವಿದ್ಯಾರ್ಥಿಗಳಿಗೆ
ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, JEE ಮತ್ತು 2020 ದ್ವಿತೀಯ PU ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಈ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಯಶಸ್ವಿ 100 ದಿನ ಪೂರೈಸಿದ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಡಿಜಿಟಲ್ ಕ್ಲಾಸಸ್ಗಳಿಗೆ ಮೇಲ್ಪಂಕ್ತಿ ಹಾಕಿದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಹಿಂದೆ ಸಂಪರ್ಕಿಸಿ. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್
ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546 8660336100. ಮತ್ತೊಮ್ಮೆ ಇಂದು ಹೆಚ್ಚು ವಾರ್ತೆಗಳಿಗೆ ಸ್ವಾಗತ. ಬಿಎಲ್ಒಗಳನ್ನು ತಮ್ಮ ಜವಾಬ್ದಾರಿಯಿಂದ ಕೈ ಬಿಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಕೆ ಆಗಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಯುಟಿಯು ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬಿಎಲ್ಒಗಳನ್ನು ತಮ್ಮ ಜವಾಬ್ದಾರಿಯಿಂದ ಕೈಬಿಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ ಕೆಲಸಗಳು ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಾರೆ. ಮಾರ್ಚ್ ತಿಂಗಳಿನಿಂದ ಕೊರೋನಾ ಸೋಂಕು ಹರಡಿದ ಜನರ ಗುರುತಿಸುವಿಕೆ ಬಗ್ಗೆ ಹಲವು ಕೆಲಸಗಳನ್ನು ನಿಭಾಯಿಸಲು ತುಂಬಾ ಕಷ್ಟವಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೆಲಸಗಳಿಗೆ ಅಪೌಷ್ಟಿಕ ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಯರಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರ ಧಾನ್ಯಗಳನ್ನು ಮನೆ ಮನೆಗೆ ಹೋಗಿ ಹಂಚುವುದು ಕೆಲಸವಾಗಿದೆ. ಆರೋಗ್ಯ ತಪಾಸಣೆ, ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃವಂದನಾ, ಮಾತೃಶ್ರೀ ಯೋಜನೆ ಹಲವು ಕೆಲಸಗಳು ಮಾಡಲು ಸಾಕಾಗುತ್ತಿಲ್ಲ ಎಂದು ತಿಳಿಸಿದರು. ಚುನಾವಣೆಯ ಬಿಎಲ್ಗಳಾಗಿ ಕೆಲಸದ ಜವಾಬ್ದಾರಿ ವಹಿಸುವುದರಿಂದ ಹಲವು ನೌಕರರಿಗೆ ಕೆಲಸದ ಒತ್ತಡದಿಂದ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ. ಕೆಲಸದ ಒತ್ತಡಗಳು ನಿಭಾಯಿಸಲು ಆಗದೆ ಕೆಲಸ ಬಿಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಕೆಲಸಗಳು ಮಾಡಿದರೂ ಸರ್ಕಾರವು ಇವರಿಗೆ ಯಾವುದೇ ಉದ್ಯೋಗದ ಭದ್ರತೆ ನೀಡಿಲ್ಲ ಎಂದು ದೂರಿದರು. ಈ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರರಿಗೆ ಅನ್ನ ಇಲಾಖೆ ಕೆಲಸ ಬೇಡವೇ ಬೇಡ. ಅಂಗನವಾಡಿ ನೌಕರರಿಗೆ ಅನ್ನ ಇಲಾಖೆ ಕೆಲಸ ಬೇಡವೇ ಬೇಡ. ಡ್ಯೂಟಿಯಿಂದ ಬಿಡುಗಡೆ ಮಾಡಲೇಬೇಕು. ಅಂಗನವಾಡಿ ನೌಕರರಿಗೆ ಬಿಎಲ್ಒ ಡ್ಯೂಟಿಯಿಂದ ಬಿಡುಗಡೆ ಮಾಡಲೇಬೇಕು. ಅಂಗನವಾಡಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಅಂಗನವಾಡಿ ನೌಕರರಿಗೆ ಬಿಎಲ್ಒ ಡ್ಯೂಟಿ ಬೇಡವೇ ಬೇಡ. ಅಂಗನವಾಡಿ ನೌಕರರಿಗೆ ಬಿಎಲ್ಒ ಡ್ಯೂಟಿ ಬೇಡವೇ ಬೇಡ. ಅಂಗನವಾಡಿ ನೌಕರರಿಗೆ ಬಿಎಲ್ಒ ಡ್ಯೂಟಿ ಬೇಡವೇ ಬೇಡ. ಅಂಗನವಾಡಿ ನೌಕರರಿಗೆ ಅನ್ನ ಇಲಾಖೆ, ಅಂಗನವಾಡಿ ನೌಕರರಿಗೆ ಬಿಎಲ್ಒ ಡ್ಯೂಟಿ ಬೇಡವೇ ಬೇಡ. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಅಂಗನವಾಡಿ ನೌಕರರಿಗೆ ಅನ್ನ ಇಲಾಖೆ ಕೆಲಸ ಬೇಡವೇ ಬೇಡ. ಅಂಗನವಾಡಿ ನೌಕರರಿಗೆ ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಎಚ್ ಪದ್ಮಾ, ಜಿಲ್ಲಾ ಕಾರ್ಯದರ್ಶಿ ರಂಗಮ್ಮ, ರಾಜಶ್ರೀ, ನಾಗಮ್ಮ, ಬಸವೇಶ್ವರಿ, ಲಕ್ಷ್ಮಿ, ಕಸ್ತೂರಿ, ಹುಲಿಗೆಮ್ಮ, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಇದ್ದರು. ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದಲ್ಲಿ ಕರಿಯಪ್ಪ ತಾತನ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿ ಗ್ರಾಮೀಣ ಶಾಸಕ ದತ್ತಲ್ ಬಸನಗೌಡ ಅವರು ಚಾಲನೆ ನೀಡಿದರು. ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದಲ್ಲಿ ಕರಿಯಪ್ಪ ತಾತನ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದರು. ಜೀರ್ಣೋದ್ಧಾರಕ್ಕಾಗಿ ಸುಮಾರು 75 ಲಕ್ಷ ರೂಪಾಯಿ ಮತ್ತು ನಬಾರ್ಡ್ ಯೋಜನೆಯಡಿ 2 ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ 24 ಲಕ್ಷ ಸೇರಿ 5 ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಸಂತೋಷ್ ಕುಮಾರ್ ಕಾಮಗೌಡ, ನರಸನಗೌಡ, ಸಂಗಮೇಶ್ ಭಂಡಾರಿ, ನಾಗೇಂದ್ರಪ್ಪ ಮಟ್ಮಾರಿ, ಶಂಶಾಲಂ, ಸಿದ್ದಪ್ಪ ಭಂಡಾರಿ, ಪ್ರಭಾಕರ್, ರಂಗ, ಕರಿಯಪ್ಪ ನಾಯಕ್, ಬೂದಪ್ಪ ಪೂಜಾರಿ, ಜಯರಾಜ್, ಚಿನ್ನಾರೆಡ್ಡಿ, ಮಲ್ಲಿಕಾರ್ಜುನ್, ಶರಣಬಸವ, ಹನುಮಂತಪ್ಪ, ಚನ್ನಬಸವ, ಗ್ರಾಮದ ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದ್ದರು.
ಅತಿಥಿ ಶಿಕ್ಷಕರಿಗೆ ಕೋವಿಡ್-19 ಪ್ಯಾಕೇಜ್ ಉದ್ಯೋಗ ಭದ್ರತೆ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆ ಆಗಿಸಿ ಅತಿಥಿ ಶಿಕ್ಷಕ ಹೋರಾಟ ಸಮಿತಿ ಅಖಿಲ ಭಾರತ ಶಿಕ್ಷಣ ಉಳಿಸಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಅತಿಥಿ ಶಿಕ್ಷಕರಿಗೆ ಕೋವಿಡ್-19 ಪ್ಯಾಕೇಜ್ ಉದ್ಯೋಗ ಭದ್ರತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಅತಿಥಿ ಶಿಕ್ಷಕರ ಹೋರಾಟ ಸಮಿತಿ ಅಖಿಲ ಭಾರತ ಶಿಕ್ಷಣ ಉಳಿಸಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಈ ಕೂಡಲೇ ಎಲ್ಲ ಅತಿಥಿ ಶಿಕ್ಷಕರಿಗೆ ಕೋವಿಡ್-19 ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಿಸಬೇಕು. ಮುಂಬರುವ ಎಲ್ಲಾ ನೇಮಕಾತಿಗಳಲ್ಲಿ ಅತಿಥಿ ಶಿಕ್ಷಕರಿಗೆ ಪ್ರಥಮ ಪ್ರಾತಿನಿಧ್ಯ ನೀಡಿ ಅತಿಥಿ ಶಿಕ್ಷಕರನ್ನು ನಿರ್ದಿಷ್ಟ ಸಂಖ್ಯೆಯಲ್ಲಿ ಕಾಯಂ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಅತಿಥಿ ಶಿಕ್ಷಕರಿಗೆ ನಿರ್ದಿಷ್ಟ ಕೋಟಾ ಕಾಯ್ದಿರಿಸುವ, ವಿಶೇಷ ಅಂಕ ನೀಡುವ ಹಾಗೂ ವಯೋಮಿತಿ ಏರಿಸುವ ಹಾಗೂ ಪ್ರಜಾತಾಂತ್ರಿಕ ಪದ್ಧತಿಯನ್ನು ಜಾರಿಗೊಳಿಸುವ ನಿರ್ಧಾರವನ್ನು ತಕ್ಷಣವೇ ಸಚಿವ ಸಂಪುಟ ನಿರ್ಧಾರ ತೆಗೆದುಕೊಳ್ಳಬೇಕು. ಈಗಾಗಲೇ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವವರನ್ನು ಕೆಲಸದಿಂದ ತೆಗೆದು ಹಾಕದಂತೆ ಉದ್ಯೋಗ ಭದ್ರತೆ ನೀಡುವ ಸರ್ಕಾರಿ ಸುತ್ತೋಲೆಯನ್ನು ಈ ಕೂಡಲೇ ಹೊರಡಿಸಬೇಕೆಂದು ತಿಳಿಸಿದರು. ಸರ್ಕಾರ ಅತಿಥಿ ಶಿಕ್ಷಕರ ವೇತನವನ್ನು ಹೆಚ್ಚಿಸಿ ವರ್ಷದ 12 ತಿಂಗಳು ನೀಡಬೇಕು. ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಅತಿಥಿ ಶಿಕ್ಷಕರಿಗೆ ತಲುಪಬೇಕು. ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಸೇವಾ ಪ್ರಮಾಣ ಪತ್ರವನ್ನು ನೀಡಬೇಕು ಮತ್ತು ಗುರುತಿನ ಚೀಟಿಯನ್ನು ಕೊಡಬೇಕು. ಎಲ್ಲ ಅತಿಥಿ ಶಿಕ್ಷಕರಿಗೆ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯಗಳನ್ನು ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಹಲವಾರು ಕಾಯಂ ಶಿಕ್ಷಕರಾಗುತ್ತಿದ್ದೇವೆ. ಅವಶ್ಯಕ ಇರುವಷ್ಟು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳದೆ ಇರುವುದರಿಂದಲೇ ನಾವು ಈ ಸಂದರ್ಭದಲ್ಲಿ ಸಂಚಾಲಕ ಭರತ್ ಕುಮಾರ್, ಪ್ರೊಫೆಷನಲ್ ಅಲ್ಲಂ ಪ್ರಭು ಬೆಟ್ಟದೂರು, ನಾಗರಾಜ್, ಮಲ್ಲೇಶ್, ನಾಗರಾಜ್, ರಂಗಮುನಿದಾಸ್, ದಶವಂತ್, ಶರಣಬಸವ, ಗಂಗಾಧರ್ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 4ರಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ವಾರ್ಡ್ನ ಸ್ಥಳೀಯ ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ವಾರ್ಡ್ನ 4ರಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ವಾರ್ಡ್ನ ಸ್ಥಳೀಯ ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. 2 ವರ್ಷಗಳಿಂದ ವಾರ್ಡ್ ನಂಬರ್ 4ರಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ರಸ್ತೆಗಳು ಹಾಳಾಗಿದ್ದು ತಗ್ಗುಗಳಿಂದ ಕೂಡಿವೆ ಎಂದು ದೂರಿದರು. ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ನೀರು ನಿಲ್ಲುತ್ತಿದ್ದು ಸಾರ್ವಜನಿಕರು ಓಡಾಡೋಕೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಲ್ಲದೆ ರಾತ್ರಿ ವೇಳೆಯಲ್ಲಿ ತೊಂದರೆಯಾಗುತ್ತಿದೆ. ವಾರ್ಡ್ ಸಮಸ್ಯೆಗಳ ಕುರಿತು ನಗರಸಭೆ ಸದಸ್ಯರ ಗಮನಕ್ಕೆ ತಂದರೆ ಬೇಜವಾಬ್ದಾರಿ ವಹಿಸಿದ್ದಾರೆ ಹಾಗೂ ನಗರಸಭೆಯು ಇತ್ತ ಗಮನ ಹರಿಸುತ್ತಿಲ್ಲ. ಸ್ಟೇಷನ್ ರಸ್ತೆಯಲ್ಲಿ ಸ್ವಾಮಿ ಮದ್ಯದ ಅಂಗಡಿ ಇದ್ದು ಅಲ್ಲೇ ಬಾಟಲಿಗಳು ಬಿಸಾಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ವಾರ್ಡ್ ನಂಬರ್ 4ರಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ನಗರದಲ್ಲಿ ಬರುವ ವಾರ್ಡ್ ನಂಬರ್ 4ರಲ್ಲಿ ಅಭಿವೃದ್ಧಿ ಅನ್ನೋದೇ ಶೂನ್ಯಕ್ಕೆ ಬಂದ್ಬಿಟ್ಟಿದೆ. ಏನು ಒಂದು ಕೆಲಸ ಆಗ್ತಿಲ್ಲ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನೇನು ಹೇಳ್ತೀನಿ, ನಮ್ಮ ರಾಯಚೂರಲ್ಲಿ ಎಲ್ಲ ಕೌನ್ಸಿಲರ್ಗಳು ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕೌನ್ಸಿಲರ್ಗಳು 34ರಲ್ಲಿ 33 ಕೆಲವೊಂದು ಕಡೆ ಕೆಲಸ ಆಗ್ತಾಯಿದೆ. ಈಗ ನಮ್ಮ ವಾರ್ಡ್ ನಂಬರ್ 4ರಲ್ಲಿ ರಮೇಶ್ ಅವರು ಇವತ್ತು ಒಂದು ಕೆಲಸ ಮಾಡಿದ್ದಾರೆ. ಈಗ 2 ವರ್ಷ ಮುಗಿದೋಗಿದೆ. ಒಂದು ಯಾಕಂದ್ರೆ ನೀವು ಅಧಿಕಾರಿಗಳಿಗೆ ಕಳಿಸಿಲ್ಲ, ದಯವಿಟ್ಟು ಕಳಿಸಿ. ನಾನು ನಂಬರ್ ಕೊಟ್ಟಿಲ್ಲ, ನಾನು ಹೆಸರು ಹೇಳಿ ಕಳಿಸಿದ್ರೆ ನಾನು ಡಿಫೆಕ್ಟ್ ಕೌನ್ಸಿಲರ್ ಇದ್ದೀನಿ, ಅಲ್ಲಿ ಡೆಪ್ಯೂಟೆಡ್ ಆಗಿ ಇದ್ದೀನಿ, ಎಲ್ಲರಿಗೂ ಗೊತ್ತಿದೆ. ಒಂದು ತೋರಿಸಿದ್ರೆ ನಾನು ಪ್ರತಿಯೊಂದು ಓಣಿಯಲ್ಲಿ ಒಂದು ತೋರಿಸಲಿ ಸರ್. ನನಗೆ ಒಂದು 10 ಫೀಟ್ ಚೆನ್ನಾಗಿದೆ ರೋಡನ್ನು ತೋರಿಸಲಿ, ಇಲ್ಲ 10 ಫೀಟಲ್ಲಿ ನೀರು ನಿಂದಿರ್ತಾ ಇಲ್ಲ ಅಂತ ತೋರಿಸ್ಲಿ. ಈಗ ನಗರಸಭೆಗೆ ಒಂದು ದಾರಿಯಲ್ಲಿ ಎಲ್ಲರೂ ಹೋಗ್ತಾರೆ, ಎಲ್ಲ ಧರ್ಮದವರು ಹೋಗ್ತಾರೆ. ನಡುವಲ್ಲಿ ಒಂದು ತೆಗ್ಗಿದೆ ಸರ್, ಇಷ್ಟು ದೊಡ್ಡ ತೆಗ್ಗು, ಅಲ್ಲಿ ಬಿದ್ದ ಡೈರೆಕ್ಟ್ ಮಾವಿನಕೆರೆಯಲ್ಲಿ ಸಿಗ್ತಾರೆ. ಮನಸ್ಸು ಕಂಪಲ್ಸರಿ ಸಿಗ್ತಾರೆ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಾದರೂ ನೀವು ಆಕ್ಷನ್ ತೊಗೊಂಡು ಇಲ್ಲ ನಿಮ್ಮ ಅಧಿಕಾರಿಗಳು ಬೇರೆ ಅಧಿಕಾರಿಗಳಿಗೆ ಕಳಿಸಿ ನಮಗೆ ತೋರಿಸಿದ್ರೆ ನಾವು ತೋರಿಸ್ತೀವಿ. ಸ್ವಲ್ಪ ಅಭಿವೃದ್ಧಿ ಶೂನ್ಯ ಆಗಿದ್ದನ್ನು ಸ್ವಲ್ಪ ಡೆವಲಪ್ ಮಾಡಿ ಅಂತೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಬೋದು ಸರ್. ಆಕ್ಷನ್ ಏನಿಲ್ಲ ಸರ್. ಈಗ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಂಬಾಜಿ, ಎಂಡಿ ಮುಸ್ತಫಾ, ಮುರಳಿ ಕೃಷ್ಣ, ಅಬ್ದುಲ್ ಖಾದರ್, ಅಹಮದ್ ಅಲಿ, ನವೀನ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಕರೋನಾ ರೋಗ ತಡೆಗೆ ನಗರದಲ್ಲಿ 1 ಲಕ್ಷ ಮಾಸ್ಕ್ ವಿತರಣೆಗೆ ಮುಂದಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನು ರೋಟರಿ ಕ್ಲಬ್ ಪದಾಧಿಕಾರಿಗಳು ಸನ್ಮಾನಿಸಿದರು. ಕೊರೋನಾ ರೋಗ ತಡೆಗೆ ನಗರದಲ್ಲಿ 1 ಲಕ್ಷ ಮಾಸ್ಕ್ ವಿತರಣೆಗೆ ಮುಂದಾಗಿರುವ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನು ರೋಟರಿ ಕ್ಲಬ್ ಪದಾಧಿಕಾರಿಗಳು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ರೋಟರಿ ಸಂಸ್ಥೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು ಮಾಡಿದ್ದು ಶ್ಲಾಘನೀಯವಾಗಿದೆ. ಮಾಸ್ಕ್ ವಿತರಣೆ ರೋಟರಿ ಕ್ಲಬ್ ಮೂಲಕ ಹಮ್ಮಿಕೊಳ್ಳಲಾಗುವುದು. ಕೊರೋನಾ ಮುಕ್ತ ನಗರ ಮಾಡಲು ಶ್ರಮಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಮೃತ್ಯುಂಜಯ ಮಾಚನೂರು, ಕೇಶವರಾವ್, ಶಿವಶಂಕರ್ ವಕೀಲ್, ವಿಜಯಕುಮಾರ್ ಸಜ್ಜನ್ ಉಪಸ್ಥಿತರಿದ್ದರು.
ತುಂಗಭದ್ರಾ ನದಿಯಲ್ಲಿ ಕಾಲು ಜಾರಿ ಬಿದ್ದ ಯುವಕನ ಶವ ಪತ್ತೆಯಾಗಿದೆ. ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನದಿಗೆ ಬಿದ್ದ ಶಾಸ್ತ್ರಿ ಕ್ಯಾಂಪ್ನ ನಿವಾಸಿ ಸಂದೀಪ್ ಕುಮಾರ್ ಅವರ ಮೃತದೇಹವನ್ನು ಹುಡುಕಲು ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿನ್ನೆ ಸಂಜೆ ಯುವಕನ ಶವ ಹೊರತೆಗೆದಿದ್ದಾರೆ. ಹರನಹಳ್ಳಿ ಸಮೀಪದ ತುಂಗಭದ್ರಾ ನದಿಯ ಹತ್ತಿರವಿರುವ ರಾಮಲಿಂಗೇಶ್ವರ ದೇವಸ್ಥಾನವಿದ್ದು, ನದಿ ತೀರ ಫೋಟೋ ತೆಗೆಯಲು ಹೋಗಿದ್ದ ಕಾಲು ಜಾರಿ ನದಿಗೆ ಬಿದ್ದಿದ್ದು ನಿನ್ನೆ ಸಂಜೆ ಶವವನ್ನು ಹೊರತೆಗೆದಿದ್ದಾರೆ. ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ಬಾಕಿ ಕಾಮಗಾರಿ ಸರ್ವೆಗೆ ಆಕ್ಷೇಪ, ಅಧಿಕಾರಿಗಳೊಂದಿಗೆ ವಾಗ್ವಾದ, ಸರ್ವೆ ಆರಂಭ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಸಮ್ಮತಿ, ಅಧಿವೇಶನದಲ್ಲಿ ಮೀಸಲಾತಿ ಅಂಗೀಕರಿಸಲು ಒತ್ತಾಯಿಸಿ ಸೆಪ್ಟೆಂಬರ್ 25ರಂದು ರಾಜ್ಯ ಬಂದ್, ಅಂಬಣ್ಣ ಆರೋಲಿ. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, 135 ಜನರಲ್ಲಿ ಕೊರೋನಾ ಸೋಂಕು ದೃಢ. ಬಿಎಲ್ಒಗಳನ್ನು ಕೈಬಿಡಲು ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ. ಕಲ್ಮಲ ಶ್ರೀ ಕರೆಪ್ಪ ತಾತನ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿಗೆ ಶಾಸಕ ಬಸನಗೌಡ ದದ್ದಲ್ ಭೂಮಿ ಪೂಜೆ. ಅತಿಥಿ ಶಿಕ್ಷಕರಿಗೆ ಕೋವಿಡ್ ವಿಶೇಷ ಪ್ಯಾಕೇಜ್ ಹಾಗೂ ಸೇವಾ ಭದ್ರತೆ ಒದಗಿಸಲು ಆಗ್ರಹಿಸಿ ಮನವಿ. ವಾರ್ಡ್ ನಂಬರ್ 4ರಲ್ಲಿ ಮೂಲ ಸೌಲಭ್ಯ ಮರೀಚಿಕೆ, ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಮುಖಂಡರಿಂದ ಮನವಿ. ಮತ್ತು ಮಾನ್ವಿ ತಾಲೂಕಿನ ಹರನಹಳ್ಳಿ ಬಳಿ ನದಿಯಲ್ಲಿ ನಾಪತ್ತೆಯಾದ ಯುವಕನ ಶವ ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್. ಓನ್ಲಿ ಸಕ್ಸಸ್, ನಥಿಂಗ್ ಇಲ್ಸ್. COVID-19 ಇನ್ಫೆಕ್ಷನ್ಸ್ ಕಾಂಬ್ಯಾಟ್ ರೆಡಿ ಕ್ಯಾಂಪಸ್. ಅಡ್ಮಿಷನ್ಸ್ ಓಪನ್ ಫಾರ್ 2020-21. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Admissions are open. No fashion, no donation. We believe only in quality education. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, JEE ಮತ್ತು 2020ರ ದ್ವಿತೀಯ PU ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಳಾಸ
ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು.